ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಫೈಂಡ್ ದ ರಾಂಗ್ ನಂಬರ್ ಅನ್ನೋ ಒಂದು ಕ್ವೆಶನ್ ನೋಡೋಣ. ಇಲ್ಲಿ ಒಂದು ಸೀರೀಸ್ ಕೊಟ್ಟಿದ್ದಾರೆ ನಮಗೆ 196, 169, 144, 121, 100, 80, 64. ಇದರಲ್ಲಿ ರಾಂಗ್ ನಂಬರ್ ಅಥವಾ ಆಡ್ ನಂಬರ್ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಈ ಸೀರೀಸ್ ನೋಡಿದಾಗ ಫಸ್ಟ್ ನಾವು ಏನ್ ನೋಡ್ಬೇಕು, ಇದು ಯಾವ್ದಾರ ನಂಬರ್ ಸ್ಕ್ವೇರ್ಸ್ ಆಗಿದ್ಯಾ ಅಥವಾ ಕ್ಯೂಬ್ಸ್ ಆಗಿದ್ಯಾ ಅಂತ ನೋಡ್ಬೇಕು. ಇಲ್ಲಿ ನಮ್ಗೆ 196 ತಗೊಳ್ಳೋಣ. ಇದು ಬಂದ್ಬಿಟ್ಟು 14 ಸ್ಕ್ವೇರ್ ಇನ ರಿಸಲ್ಟ್, ಅಂದ್ರೆ 14 ಇಂಟು 14 ಮಾಡಿದಾಗ ನಮ್ಗೆ ಆನ್ಸರ್ 196 ಬರುತ್ತೆ. ಅದೇ ತರ 169 ತಗೋಣ. ಇದು 13 ಸ್ಕ್ವೇರ್ ಆಗಿದೆ, ಸೊ 13 ಇಂಟು 13 ನಮ್ಗೆ 169 ಬರುತ್ತೆ. ಹಾಗೆ 144 ತಗೊಂಡ್ರೆ ಅದು 12 ಸ್ಕ್ವೇರ್ ಆಗಿರುತ್ತೆ, ಸೊ 12 ಇಂಟು 12 144. ನೆಕ್ಸ್ಟ್ ನಂಬರ್ 121 ತಗೊಂಡ್ರೆ ಅದು 11 ಸ್ಕ್ವೇರ್. ನೆಕ್ಸ್ಟ್ 100 ತಗೊಂಡ್ರೆ ಅದು 10 ಸ್ಕ್ವೇರ್, ಅಂದ್ರೆ 10 ಇಂಟು 10 ನಮ್ಗೆ 100 ಬರುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ನೋಡಿ ಮೈನಸ್ ಆಗ್ತಾ ಬರ್ತದೆ, 14, 13, 12, 11, 10 ಆ ತರ ಬರ್ತದೆ. ಸೊ 9 ಸ್ಕ್ವೇರ್ ತಗೊಂಡ್ರೆ ನಮ್ಗೆ 81 ಬರುತ್ತೆ. ಹಾಗೆ 8 ಸ್ಕ್ವೇರ್ ತಗೊಂಡ್ರೆ ನಮ್ಗೆ 64 ಬರುತ್ತೆ. ಸೊ ಇಲ್ಲಿರೋ ಎಲ್ಲಾ ರಿಸಲ್ಟ್ ನಮ್ಗೆ ಈ ಸೀರೀಸ್ ಅಲ್ಲಿ ಇದೆ, ಆದ್ರೆ ಈ 81 ಮಾತ್ರ ಇಲ್ಲ. ಅದ್ರ ಬದಲು ಏನಿದೆ, 80 ಇದೆ. ಸೊ ಇದು ಯಾವುದೇ ನಂಬರಿನ ಸ್ಕ್ವೇರ್ ಆಗೋದಿಲ್ಲ. ಸೊ ಈಗ ನಮ್ಮ ಆನ್ಸರ್ ಏನು, ಇಲ್ಲಿ ಈ 80 ಅಂತಿದೆಯಲ್ಲ ಅದೇನೆ ರಾಂಗ್ ನಂಬರ್. ಇನ್ನ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ವಿಡಿಯೋಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಅದು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು.